ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಡಾಗಿನ ವಾಕಿಂಗ್ ಕರ್ಕೊಂಡೋಗಿದ್ದಾಯ್ತು, ಮುಖ ತೊಳ್ಕೊಂಡಿದ್ದಾಯ್ತು, ಇನ್ನು ಸೂರ್ಯ ನಮಸ್ಕಾರ ಕೂಡ ಮಾಡ್ಕೊಂಡಿದ್ದಾಯ್ತು. ಈಗ ಬಂದು ಬಿಸಿನೀರನ್ನ ಕಾಯಿಸ್ತಾ ಇದೀನಿ. ಬಿಸಿನೀರನ್ನ ಕಾಯಿಸಿ ಇವತ್ತಂತೂ ತುಂಬಾನೇ ಕೆಲಸ ಇದೆ. ಹೊರಗಡೆ ಹೋಗ್ಬೇಕು, JP ನಗರ್ಗೆ ಹೋಗ್ಬೇಕು. ಆಮೇಲೆ ಫುಡ್ ಫೆಸ್ಟಿವಲ್ ಇದೆ ಚಂದನ್ಗೆ. ಸುಮ್ನೆ ಹಂಗೊಂದು ವಿಸಿಟ್ ಹಾಕ್ಬೇಕು. ಎಷ್ಟೊಂದು ಕೆಲಸ ಇದೆ. ಬನ್ನಿ ಇವತ್ತು ಶನಿವಾರ ಆಗಿರೋದ್ರಿಂದ ಗೊತ್ತಲ್ಲ ನಿಮ್ಗೆ, ರೊಟ್ಟಿ ಮಾಡ್ತೀನಿ, ರೊಟ್ಟಿ ಚಟ್ನಿ. ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಬೇಗ ಬೇಗ. ಫಸ್ಟ್ ಅಡ್ಗೆ ಮನೆ ಎಲ್ಲ ಸ್ಲ್ಯಾಬ್ ಎಲ್ಲ ಒರೆಸಿ ಬಿಸಿನೀರ್ ಕಾಯಿಸಿ ಆಮೇಲೆ ರೊಟ್ಟಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಅನಂತರ ಕಸ ಗುಡಿಸ್ಬಿಟ್ಟು ಮನೆ ಒರೆಸಿ ಪೂಜೆ ಅದು ಇದು ಇರುತ್ತಲ್ಲ ಅದೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ. ಏನ್ ಮಾಡಿದೆ, ಸ್ಲ್ಯಾಬ್ ಒರೆಸ್ಬೇಕಾದ್ರೆ ನಾನು ನೀರ್ನ ನೋಡ್ಕೊಂಡೆ, ನೀರ್ ಇರ್ಲಿಲ್ಲ. ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಬಿಸಿನೀರ್ನ ಕಾಯಿಸ್ಬಿಟ್ಟು ಒಂದ್ ಲೋಟ ನೀರ್ ಕುಡ್ದ್ಬಿಟ್ಟು ಹೋಗಿ ನೀರ್ ಆನ್ ಮಾಡೋಣ ಅಂತ ಅನ್ಕೊಂಡೆ. ನಮ್ಮ ಒಂದು ಏನು ಸಿಂಟ್ಯಾಂಕ್ ಇದೆ ಮೇಲ್ಗಡೆ, ಅದರಲ್ಲಿ ಸೇಮ್ ನಾವು ಬೋರಿಂದ ಆನ್ ಮಾಡಿದ್ರೆ ಫೋರ್ಸ್ ಆಗಿ ನೀರ್ ಬರುತ್ತೆ. ಅದು ಒಂದೇ ಒಂದು ಟ್ಯಾಪ್ ಅಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ಅದಕ್ಕೆ ನಾನು ಪೈಪ್ ಹಾಕೊಂಡು ಎಲ್ಲಾನು ಕೂಡ ಮೆಟ್ಲುಗಳನ್ನ ತೊಳೆದು ಬಿಡೋಣ, ಫೋರ್ಸ್ ಆಗಿ ನೀರ್ ಬಂದ್ರೆ ಏನಾಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗ ಅನ್ಕೊಂಡು ನಾನೇನ್ ಮಾಡಿದೆ, ತೊಳೆದ್ ಬಿಡೋಣ ಅಂತ ಅನ್ಬಿಟ್ಟು ರೊಟ್ಟಿ ಹಿಟ್ಟು ಕಲಿಸ್ಬಿಟ್ಟು ಅದನ್ನ ತೊಳೆಯೋಣ ಅಂತ ಹೋದ್ನ ಟೈಮೇ ಆಗೋಯ್ತು. ಒಂದು ಬೇರೆ ಒಂದ್ ಕಡೆ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಒಂದ್ ಕಡೆ ಅರ್ಧಂಬರ್ಧ ಮೆಟ್ಲು ತೊಳ್ತಿದೀನಿ. ಆಮೇಲೆ ಏನಾಯ್ತು, ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದೆ, ರೊಟ್ಟಿ ಹಾಕೊಟ್ಬಿಡೋಣ ಅಂತ ಅನ್ಬಿಟ್ಟು ಬಂದ್ರೆ ಸಿಂಟೆಕಲ್ಲಿ ನೀರ್ ತುಂಬಿ ಎಲ್ಲ ಕೆಳಗಡೆ ಚೆಲ್ಲೋಯ್ತು. ಇದೊಂದು ಯಾವಾಗ್ಲೂ ಆಗ್ತಾ ಇರುತ್ತೆ, ನೀರ್ ವೇಸ್ಟ್ ಮಾಡ್ಬಾರ್ದಲ್ವಾ. ಹಂಗಾಗಿ ನೀರು ಕೂಡ ವೇಸ್ಟ್ ಆಯ್ತು. ಇವತ್ತು ಅರ್ಧಂಬರ್ಧ ಮೆಟ್ಲನ್ನ ತೊಳೆದಿದ್ದೀನಿ. ಆಮೇಲೆ ಸ್ವಲ್ಪ ನೀರ್ ಖಾಲಿ ಆದ ನಂತರ ಮತ್ತೆ ಆನ್ ಮಾಡ್ತೀನಲ್ವಾ, ಅವಾಗ ಬೇಕಾದ್ರೆ ತೊಳ್ಕೊಳ್ಳೋಣ, ಒಂದ್ 3-4 ಗಂಟೆಗೆ ತೊಳೆಯೋಣ ಅಂತ ಅನ್ಬಿಟ್ಟು ಪೈಪನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಒಳಗಡೆ ಬಂದೆ. ಇವತ್ತು ಕರ್ಬೂಜ ಹಣ್ಣಿತ್ತು, ಅದರಲ್ಲಿ ಜ್ಯೂಸು ಏನಾದ್ರು ಮಾಡೋಣ ಅಂತ ಅನ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಹಂಗೇನೆ ಚಂದು ಮಾತ್ರ ಹಣ್ಣನ್ನ ಹಂಗೆ ತಿಂತಾನೆ, ಆದ್ರೆ ಧ್ರುವ ಮಾತ್ರ ಹಂಗೇನೋ ಜ್ಯೂಸು ಗೀಸು ಏನೋ ಮಾಡ್ಕೊಡ್ಬೇಕು. ಇವಾಗ ಬಿಸಿನೀರನ್ನ ಕಾಯಿಸಿದ್ದೀನಿ. ಬಿಸಿನೀರನ್ನ ಕಾಯಿಸ್ಬಿಟ್ಟು ಒಂದೇ ಒಂದು ನಿಂಬೆಹಣ್ಣಿತ್ತು, ಅದನ್ನ ಹಿಂಡ್ಬಿಟ್ಟು ಧ್ರುವನ್ಗೆ ಕೊಡೋಣ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಗಿದೆ, ಅದಕ್ಕೆ ರೊಟ್ಟಿಗೆ ಅಂತ ಅನ್ಬಿಟ್ಟು ನಾನು ಚಟ್ನಿನ ಮಾಡ್ಕೊಂಡಿದ್ದೆ. ಈ ಕಡಲೆ ಮತ್ತೆ ಕಾಯಿ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿರುತ್ತೆ. ಇಲ್ಲ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಪೈಪ್ ಎಲ್ಲ ಸೆಟ್ ಮಾಡಿ ಮತ್ತೆ ಕೆಳಗಡೆ ನಾವು ಗೋಡೆ ಕಟ್ಸಿದ್ವಲ್ವಾ, ಅದಕ್ಕೆ ನೀರ್ ಹಾಕಕ್ಕೆ ಅಂತ ಅನ್ಬಿಟ್ಟು ಆ ಪೈಪನ್ನು ತಗೊಂಡೋಗ್ಬಿಟ್ಟಿದ್ದಾರೆ ಮನೆಯವರು. ಸರಿ ಅಂತ ಅನ್ಬಿಟ್ಟು ಅದನ್ನ ಮೇಲೆ ಎತ್ಕೊಂಡ್ ಬಂದು ನಾನು ನೀರ್ ಆನ್ ಆಗಿದೆ ಅಂತ ಅನ್ಬಿಟ್ಟು ಅದೆಲ್ಲ ಫಾಸ್ಟಾಗಿ, ಎಷ್ಟು ಫಾಸ್ಟಾಗಿ ಮಾಡ್ಕೊಂಡೆ ಅಂತಂದ್ರೆ ಬೇಗ ಬೇಗ ಮಾಡ್ತಾ ಇದ್ದೀನಿ. ಆದ್ರೆ ಅದನ್ನ ಒಂದು ತಂತಿ ತಗೊಂಡು ನುಲಿಬೇಕಾಯ್ತು. ಈ ಒಂದು ಫೋರ್ಸ್ ಆಗಿ ನೀರ್ ಬರ್ಬೇಕಾದ್ರೆ ಸರಿಯಾಗಿ ಕುತ್ಕೊಳ್ಳೋದೇ ಇಲ್ಲ ಅಲ್ವಾ. ನಾನೇನ್ ಮಾಡಿದೆ, ಫಸ್ಟ್ ಎಲ್ಲ ಧೂಳೆಲ್ಲ ಗುಡ್ಸ್ಕೊಂಡ್ಬಿಡೋಣ, ಆಮೇಲೆ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಹೋಗ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅನ್ಬಿಟ್ಟು ಇದ್ ಮಾಡ್ಕೊಂಡೆ. ಆದ್ರೆ ಏನಾಯ್ತು ಅಂತಂದ್ರೆ, ಕಟಿಂಗ್ ಪ್ಲೇಯರ್ ಅಲ್ಲಿ ಒಂದು ತಂತಿ ತಗೊಂಡು ನುಲಿಯೋಣ, ನಾನು ಕೆಳಗಡೆವರೆಗೂ ತೊಳ್ಕೊಂಡು ಹೋದ್ರೆ ಅದಾಗಲ್ಲ ಅಂತ ಅನ್ಬಿಟ್ಟು ನುಲಿಯೋದಕ್ಕೆ ಹೋದ್ನ. ಅದು ಫೋರ್ಸ್ ಆಗಿ ಹಿಂಗೆ ಎಳದ್ನಲ್ಲ, ಕಟಿಂಗ್ ಪ್ಲೇಯರ್ ಬಂದ್ಬಿಟ್ಟು ನನ್ನ ಕೆನ್ನೆಗೆ ಸರಿಯಾಗಿ ಹೊಡಿತು, ಸಖತ್ ನೋವಾಗೋಯ್ತು. ಆಮೇಲೆ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಆದ್ರೂ ಒಂದು ಅರ್ಧದಷ್ಟು ತೊಳೆದೆ ಅಷ್ಟೇನೆ. ಆದ್ರೆ ಪದೇ ಪದೇ ಕಿತ್ಕೊಳ್ತಾನೆ ಇತ್ತು ಪೈಪು. ಮಕ್ಳಿಗೆ ಹೇಳೋಣ ಅಂತಂದ್ರೆ ಒಬ್ರು ಜಿಮ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ರು, ಇನ್ನು ಚಂದು ಅಂತೂ ಟೈಮ್ ಆಗ್ಬಿಟ್ಟಿತ್ತು. ಇರ್ಲಿ ಬಿಡಪ್ಪ ಅಂತ ಅನ್ಬಿಟ್ಟು ನಾನೇ ಆಮೇಲೆ ಏನಾದ್ರು ಮಾಡ್ಕೊಂಡು ತೊಳೆಯೋಣ ಅಂತ ಅನ್ಬಿಟ್ಟು ಇವಾಗೆಲ್ಲ ಕಸ ಗುಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ತರ ಆಗುತ್ತೆ ನೋಡಿ, ಹೆಂಗೆ ಕೆಂಪಾಗೋಯ್ತು ಅಲ್ಲಿ. ಇವತ್ತು ಚಂದನ್ ಸ್ಕೂಲ್ಗೆ ಬೇರೆ ಹೋಗ್ತಾ ಇದ್ದೀನಿ, ಬ್ಲ್ಯಾಕ್ ಆಗಿಲ್ಲ ಅಂದ್ರೆ ಸಾಕು. ಆಮೇಲೆ ಏನ್ ರೀಸನ್ ಹೇಳೋದು, ಯಾರಾದ್ರೂ ಕೇಳಿದ್ರೆ ಅನ್ನೋದೊಂದಿದು ಅನಿಸ್ತಾ ಇರುತ್ತೆ ನೋಡಿ, ಹಿಂಗಾಗಿದೆ, ಊದ್ಕೊಂಡ್ಬಿಡ್ತು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಫೋನ್ ಮಾಡಿದೆ, ಈ ಥರ ಆಯಿತು ಅಂತ. ಏನಾದರೂ ಒಂದು ಮಾಡ್ಕೋತಾ ಇರ್ತೀಯಾ ಅಂತ ಅಂದರು. ನೀವಿಲ್ಲ ಅಂದರೆ ನೋಡಿ ಏನೇನು ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅವರಿದ್ದರೆ ಪಾಪ ಇದಕ್ಕೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ಆಮೇಲೆ ತೆಂಗಿನಕಾಯಿ ಒಂದು ಸುಲಿಬೇಕಾಯ್ತಾ, ಒಂದು ಸುಲಿಯೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಹಂಗಾಗಿ ಒಂದು ಇಟ್ಕೆ ತೊಗೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ತೆಂಗಿನಕಾಯಿ ಎತ್ಕೊಂಡು ಬಂದು ಚಟ್ನಿ ಮಾಡು ಪಟಾಪಟ್ ಅಂತ ಅಂದ್ಬಿಟ್ಟು ಚಂದುಗೆ ಕೊಟ್ಟೆ. ಇವಾಗ ಕೊಟ್ಬಿಟ್ಟು ಮನೆಯವ್ರು ಹೇಳಿದ್ರು, ನೀನು ಯಾವ JP ನಗರ್ಗೆ ಹೋಗ್ಬೇಡ, ಅದು ಮಂಡೇ ಬರ್ತೀನಲ್ಲ ಅವತ್ತು ಹೋಗೋಣ, ಇವತ್ತೇನು ಬೇಡ, ಮಕ್ಕಳಿಗೆ ಸ್ಕೂಲ್ ಹತ್ರ ಹೋಗ್ಬೇಕಂತಲ್ಲ, ಅದು ಹೋಗ್ಬಿಟ್ಟು ಆಫೀಸಲ್ಲಿ ಏನು ಕೆಲಸ ಇದೆ ಅದು ನೋಡ್ಕೊ ಸಾಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಆ ಕೆಲಸನೂ ಕೂಡ ಸ್ಕಿಪ್ ಆಯಿತು. ಗೊತ್ತಲ್ಲ, ಸ್ಕಿಪ್ ಆಯಿತು ಅಂತಂದರೆ ನಿಧಾನಕ್ಕೆ ಕೆಲಸನ ಮಾಡ್ಕೋಬೋದು. ಆದರೆ ಚಂದುಗೆ ಇವತ್ತು 10 ಗಂಟೆಗೆ ಬರಮ್ಮ ಅಂತಂದಿದ್ದ. 10 ಗಂಟೆಗೆ ಇವನು ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಬರೋದೇ 11:45 ಆಗೋಯ್ತು. ಆಮೇಲೆ ನಾನು 11:45ಗೆ ಅವನ್ನ ಬೈಕೊಂಡು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮತ್ತು ಹೊಸ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ, ಆದರೂ ಹೋಗಲಿಲ್ಲ. ರಶ್ಮಿ ಅಲ್ಲೇ ಸ್ಕೂಲ್ ಹತ್ರ ಕೇಳಬೇಕು ಅಂತ ಅಂದ್ಲು. ನಮ್ಮ ಧನ್ವಿ ಕೂಡ ಅಲ್ಲೇ ಬಂದಿದ್ಲು, ಬಾ ಹೋಗೋಣ ಅಂತ ಅಂದರೆ ಏನಾದರೂ ಕೊಡ್ಸೋಣ ಅಂತಂದರೆ ಅವಳು ಬರಲಿಲ್ಲ.
ಇವಾಗ ಹೊರಟಿದ್ದೀನಿ. ಪೈಪ್ ನೋಡಿ ಇಲ್ಲೇ ಬಿಟ್ಟಿದ್ದೀನಿ ಮೆಟ್ಲ ಮೇಲೆ. ಇವಾಗ ಮಕ್ಳ ಹತ್ರ ಅಂದರೆ ಹೋಗಿದ್ದೆ ನಾನು ಸ್ಕೂಲ್ ಹತ್ರ. ಏನು ಕ್ಯೂಟ್ ಆಗಿದೆ ಗೊತ್ತಾ ಮಕ್ಕಳು. ಅವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಕೇಳೋಣ ಅನ್ನೋ ಥರ ಇತ್ತು. ಎಲ್ಲನೂ ಕೂಡ ಅದೇ ನಮ್ಮ ಎಮೋಷನ್ ಆಗ್ಬೋದು ಅಥವಾ ಹಳ್ಳಿಲಿ ಹೆಂಗಿರುತ್ತೆ ಜೀವನ, ಈ ಮೇಕೆ ಕುರಿ ಇದನ್ನೆಲ್ಲ ಸಾಕೋದು ಹೆಂಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ತುಂಬ ಅಂದರೆ ತುಂಬಾ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡೋದನ್ನು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಧನ್ವಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹಂಗಾಗಿ ಎಲ್ಲನೂ ಕೂಡ ಒಂದು ರೌಂಡ್ ಮಾಡಿಕೊಂಡು ನೋಡಿಕೊಂಡು ಫುಡ್ದು ಇದಿತ್ತು, ಸ್ಟಾಲ್ಗಳಿತ್ತು. ಆದರೆ ನಾನು ಫುಡ್ ಕೌಂಟ್ರಿಗೆಲ್ಲ ಹೋಗಲಿಲ್ಲ. ಚಂದು ಇದ್ದಿದ್ರೆ ಹೋಗ್ಬೋದಾಗಿತ್ತು ಅವ್ನಿಗೇನಾದರೂ ಕೊಡ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಅವನು ಬೆಳಗ್ಗೆನೇ ಅವ್ರ ಅಪ್ಪನ ಹತ್ರ ಹೇಳಿ ಕಾಸು ಇಸ್ಕೊಂಡು ಹೋದ. ಅಪ್ಪ ಫುಡ್ದು ಇದೆಲ್ಲ ಇದೆ ಅಂತ ಅಂದ್ಬಿಟ್ಟು ಫೋನ್ಪೇ ಮಾಡಿಸ್ಕೊಂಡು ಹೋಗಿದ್ದಾನೆ ಇವತ್ತು. ಆಮೇಲೆ ನೋಡಿ ಈ ಥರ ನನ್ನ ಹತ್ರ ಕಾಸಿಲ್ಲ ಅಂತಂದರೆ ಏನು ಮಾಡ್ತಾರೆ, ಅವ್ರ ಅಪ್ಪನ ಕೇಳ್ತಾರೆ. ಅವರಪ್ಪ ಯಾವುದಕ್ಕೂ ಇಲ್ಲ ಅನ್ನಲ್ಲ ಅನ್ನೋದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಂಗಡಿಗೆ ಫೋನ್ಪೇ ಮಾಡಿಸ್ಬಿಟ್ಟು ಅಲ್ಲಿ ಅಮೌಂಟ್ನ ಇಸ್ಕೊಂಡು ಹೋದ್ರು. ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಕ್ಯೂಟ್ ಕ್ಯೂಟ್ ಮಕ್ಕಳು ಮಾತಾಡೋದೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬರಬೇಕಾದ್ರೆ ಒಂದು 15 ನಿಮಿಷ ಆಗಿರ್ಬೋದು ಅಷ್ಟೇ. ಒಂದು ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ಧ್ರುವ ಫೋನ್ ಮಾಡ್ದ, ಅಮ್ಮ ಹಣ್ಣು ಬೇಕು ನನಗೆ ಅಂತ ಅಂದ್ಬಿಟ್ಟು. ನಿನ್ನೆ ಏನು ಮಾಡಿದ್ದಾನೆ, ಸೀಡ್ಲೆಸ್ ಗ್ರೇಪ್ಸ್ ಬರುತ್ತಲ್ಲ ಅದನ್ನು ತಂದಿದ್ದಾನೆ. ಎಷ್ಟು ಅರ್ಧ kg ಇರ್ಬೋದು, 149 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾನೆ. ತಗೊಂಡೋಗಿದ್ದು ವಾಟರ್ ಮೆಲನ್ ತತ್ತೀನಿ ಅಂತ, ತಂದಿರೋದು ಗ್ರೇಪ್ಸು. ಆಮೇಲೆ ಹೇಳ್ತಾ ಇದ್ದಾನೆ, ನೀನು ಯಾವತ್ತೂ ಹೋಗಲ್ಲ ನಾನು, ಈ ಥರ ಆಗಿದೆ ನನಗೆ ಅಂತ. ತರೋದನ್ನ ನೋಡ್ಕೊಂತ ಇರ್ಬೇಕಾ, ನೀನು ಯಾವತ್ತೂ ಹೋಗಲ್ಲ ಅಂತಂದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಬುದ್ಧಿವಾದ ಹೇಳ್ದೆ. ಅದಕ್ಕೆ ಇವತ್ತು ವಾಟರ್ ಮೆಲನ್ ಬೇಕು ಅಂತಾನೆ ಇದ್ದ. ಹಂಗಾಗಿ ಇವತ್ತು ತಗೊಂಡು ಬಂದೆ. ಇವಾಗ ಸ್ಕೂಲ್ ಹತ್ರ ಹೋಗಿ ಬಂದೆ. ಬಂದ ನಂತರ ನೋಡಿ ನನ್ ಮಗ ಅಲ್ಲೂ ಫೋನ್ ಮಾಡಿದ್ದ, ಅಮ್ಮ ಹಣ್ಣು ಅಂತ. ಹಾಗಾಗಿ ತಗೊಂಡ್ಬಂದಿದ್ದೀನಿ. ಇವಾಗ ಕಟ್ ಮಾಡ್ಕೊಡ್ಬೇಕು. ಬಿಸಿಲದು ಸಕ್ಕದಾಗಿದೆ. ಅಲ್ಲಿ ಹೊಸ ಮನೆ ಹತ್ರ ಹೋಗ್ಬೇಕಾಯ್ತು. ಆದ್ರೆ ಇವಾಗ ಬಿಸಿಲಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹೋಗಿ ಬಂತು ಅಂತಂದ್ರೆ ತಲೆನೋವು ಬರುತ್ತೆ. ಆಮೇಲೆ ಅಗ್ರೋ ಮಾಡ್ಸಕ್ ಹೋಗ್ಬೇಕಾಯ್ತು. ಅದನ್ನು ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಮ್ ಧನ್ವಿ ಸಿಕ್ಕಿದ್ಲು, ರಶ್ಮಿ ಮನೆ ಹತ್ರ ಆಟ ಆಡ್ತಾ ಇದ್ಲು. ನಾನು ಹೋಗೋಣ ಅಂತ ಹಂಗೆ ಪಾಸ್ ಆದೆ. ನೋಡಿದ್ರೆ ಆಟ ಆಡ್ತಾ ಅವಳೆ, ಬಾರೆ ಹೋಗೋಣ ಫುಡ್ ಫೆಸ್ಟಿವಲ್ ಎಲ್ಲ ಇದೆ ಕೊಡಿಸ್ತೀನಿ ಅಂದ್ರೆ, ಅವಳು ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಅಂತ ಬರ್ಲೇ ಇಲ್ಲ ಅವಳು. ಸರಿ ಚಿಕ್ಕ ಮಕ್ಳಲ್ವಾ ಆಟ ಆಡ್ಲಿ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದೆ. ಸ್ಕೂಲ್ ಹತ್ರ ಹೋದೆ. ಅಲ್ಲಿ ಫೋನ್ ಮಾಡ್ದ. ಒಂದ್ 15 ನಿಮಿಷ ಇರ್ಬೋದು ಅಷ್ಟೇನೆ. ಚಿಕ್ಕ ಮಕ್ಳು ಏನ್ ಕ್ಯೂಟ್ ಆಗಿ ಮಾತಾಡ್ತಾವಪ್ಪ. ಪುಟಾಣಿ ಹೆಣ್ಮಕ್ಳು ಎಷ್ಟ್ ಚೆನ್ನಾಗ್ ಮಾತಾಡ್ತವೆ ಅಂತಂದ್ರೆ, ಎಕ್ಸ್ಪ್ಲೇನ್ ಮಾಡ್ತವೆ. ಅವ್ ಮಾಡಿರೋ ಮಾಡೆಲ್ ನ ಎಕ್ಸ್ಪ್ಲೇನ್ ಮಾಡ್ತಾವಲ್ಲ, ಏನ್ ಖುಷಿ ಆಯ್ತು ಗೊತ್ತಾ ನಂಗೆ, ಸಕ್ಕ ಖುಷಿ ಆಗೋಯ್ತು. ಆಮೇಲೆ ಅಲ್ಲಿಂದ ಬಂದು ಇವಾಗ ಹಣ್ಣು ತಗೊಂಬಂದೆ. ಇವಾಗ ಕಟ್ ಮಾಡಿ ಕೊಟ್ಬಿಟ್ಟು ಮಧ್ಯಾಹ್ನ ಏನ್ ಸಾಂಬಾರ್ ಮಾಡೋದಂತ ಯೋಚನೆ ಮಾಡ್ತಾ ಇದೀನಿ. ಚಾರ್ಜಿಂಗ್ ಏನ್ ಮಾಡಿದಂಗೆ ಗೊತ್ತಾ, ನನ್ ಮಗ ಫುಲ್ಲು ವರ್ಕೌಟ್ ಮಾಡಕ್ ಹೋಗಿದ್ನಲ್ಲ, ಫುಲ್ಲು ಡೆಡ್ ಮಾಡ್ಕೊಂಡ್ ಬಂದಿದ್ದಾನೆ. ಇವಾಗ ಬಂದು ಚಾರ್ಜಿಂಗ್ ಹಾಕಿದೀನಿ. ಇವಾಗ ಹಣ್ಣು ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ, ಈ ತರ ಮರಳ್ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ ನಾನ್ ಮುಂಚೆನೆ ಹೇಳ್ಬಿಡ್ತೀನಿ, ಕಟ್ ಮಾಡಕ್ಕಿಂತ ಮುಂಚೆ ಏನೋ ಮರಳ್ ತರ ಇಲ್ಲ ಅಂತಂದ್ರೆ ನೀವೇನೆ ಸೇಲ್ ಮಾಡೋದಕ್ಕೆ ಕಟ್ ಮಾಡ್ಕೋಬಹುದು. ತಿನ್ನೋರು ಒಂದೊಂದ್ ಪೀಸ್ ತಿಂತಾರೆ. ನಾವ್ ಇಷ್ಟು ದಪ್ಪ ತಗೊಂಡಿದೀವಿ ಅಂತ ಅಂದಾಗ ಸ್ವಲ್ಪ ಸ್ವೀಟ್ ಇದ್ರೆ ತಾನೇ ಇದಾಗೋದು. ಹಂಗಾಗಿ ನಾನು ಅವ್ರಿಗೆ ಹೇಳ್ದೆ, ಇಲ್ಲಮ್ಮ ಮರಳ್ ತಾನೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ರು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇವಾಗ ತಂದಿದ್ದೀನಿ, ಕಟ್ ಮಾಡಿ ಕೊಡ್ತೀನಿ ಮಗನ್ಗೆ. ಆಮೇಲೆ ಸಾಂಬಾರ್ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದೆ ಅಂತ ಹೇಳಿದ್ನಲ್ಲ, ರೊಟ್ಟಿ ಮಾಡಕ್ ತೋರ್ಸಿಲ್ಲ ನಮ್ಗೆ. ಯಾಕೆಂದ್ರೆ ಫೋನ್ ಇರ್ಲಿಲ್ಲ, ವರ್ಕೌಟ್ ಮಾಡಕ್ ತಗೊಂಡೋಗಿದ್ದ. ಮನೆ ಕೆಲ್ಸ ಎಲ್ಲ ಆಯ್ತು. ಹೋದ್ರೆ ಸಂಜೆ ನಾನು ಮನೆ ಹತ್ರ ಹೋಗ್ತೀನಿ. ಇವಾಗ ಏನೂ ಇಲ್ಲ. ಇವಾಗ ಹೋದ್ರೆ ಆಫೀಸ್ಗೆ ಹೋಗ್ಬೇಕಷ್ಟೇನೆ. ಇವತ್ತು JP ನಗರ್ ಹೋಗೋಣ ಅನ್ಕೊಂಡಿದ್ದೆ, ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏಟ್ ಮಾಡ್ಕೊಂಡಿದೀನಿ, ಕಾಣಿಸ್ತಾ ಇದೆ ನಿಮ್ಗೆ ಅನ್ಕೊಂಡಿದ್ವಿ. ಕಟಿಂಗ್ ಪ್ಲೇಯರ್ ಅಲ್ಲಿ ಏಟ್ ಮಾಡ್ಕೊಂಡ್ಬಿಟ್ಟೆ ಸರಿಯಾಗಿ. ಹಿಂಗಂದ ಅದು ಬಂದು ಹೊಡಿತು. ಇಲ್ಲಿ ರೆಡ್ ಆಗ್ಬಿಟ್ಟು ಊದ್ಕೊಂಡ್ಬಿಟ್ಟಿದೆ ಅಲ್ಲ, ಹಂಗೆಲ್ಲ ಮಾಡ್ಕೊಂಡಿದೀನಿ. ನೀನ್ ಹೋಗೋದು ಬೇಡ, ನೀವ್ ಏನು ಬೇಡ ಅಂತ ಅಂದ್ರು ಮನೆಯವರು. ನಾನೇ ಮಂಡೇ ಬರ್ತೀನಿ, ಅವಾಗ ಹೋಗೋಣ ಇಬ್ರುನು. ನನ್ಗೆ 2 ವೀಲರ್ ನಾನು ಹೋಗ್ತೀನಿ, ನಂಗೆ ರೋಡ್ ಗೊತ್ತಿದೆ ಅಂತ ನಾನು. ಆದ್ರೆ ಮನೆಯವರು ಮಕ್ಳು ಯಾರು ಒಪ್ಕೊಳ್ಳಿಲ್ಲ. ಆಟೋದಲ್ಲಿ ಹೋಗು ಅಂತ ನೆನ್ನೆ ಹೇಳಿದ್ರು. ಆಟೋಗೆ 700 ಆಗುತ್ತೆ. ಯಾರು ಹೋಗ್ತಾರೆ ಹೇಳಿ? ಅದ್ರ ಬದಲು ಫ್ರೀ ಬಸ್ ಇದೆಯಲ್ಲ, ಹೋಗ್ಬೋದು ತಾನೆ ಅಂತ ನಾನ್ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರೆ, ಇವ್ರು ಹೋಗೋದೇ ಬೇಡ ನೀನು ಅಂತ ಕ್ಯಾನ್ಸಲ್ ಮಾಡ್ಬಿಟ್ರು. ಆಯ್ತು, ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಇವಾಗ ಬಿಲ್ಗಳಿದಾವೆ, ಅವನ್ನೆಲ್ಲಾನು ಕೂಡ ಎಂಟ್ರಿ ಮಾಡ್ಬೇಕು ಆಫೀಸ್ಗೆ ಹೋಗಿ. ಅದಕ್ಕೂ ಮುಂಚೆ ಅಡ್ಗೆ ಮಾಡಿ ಇಟ್ಬಿಡ್ತೀನಿ. ಇವತ್ತಿನ ವಿಡಿಯೋ ಏನ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಂಜೆ ಏನಾದ್ರು ಮನೆ ಹತ್ರ ಹೋದ್ರೆ ಅದನ್ನ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ಆಯ್ತಾ? ಇಲ್ಲ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಹೆಂಗ್ ಅನ್ಸ್ತು ಏನು ಅಂತ ತಿಳಿಸಿ. ಈಗ ಇಲ್ಲಿ ಅಂಗಡಿಗಳಲ್ಲಿ ಕಟ್ ಮಾಡ್ತಾರಲ್ವಾ, ವಾಟರ್ ಮೆಲನ್ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ, ತುಂಬಾ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅವ್ರು ಹೆಂಗ್ ಕಟ್ ಮಾಡ್ತಾರೆ ಅಂತ ಅನ್ಬಿಟ್ಟು ಟ್ರಿಕ್ಸ್ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ. ಈ ತರ ಮಾಡಿದ್ರೆ ನೀಟಾಗಿ ಸ್ಲೈಡ್ ಆಗಿ ನಾವು ಕಟ್ ಮಾಡೋದ್ರಿಂದ ನೀಟಾಗಿ ಅವ್ರು ಹೆಂಗ್ ಕಟ್ ಮಾಡ್ತಾರೆ ನೋಡಿ, ಹಂಗೇನೆ ಬರುತ್ತೆ. ಎಷ್ಟು ಫಾಸ್ಟ್ ಆಗಿ ಮಾಡ್ತಾರಲ್ವಾ ಅದೇ ತರನೇ ಬರುತ್ತೆ. ಆದ್ರೆ ಚಿಕ್ಕ ಮಕ್ಳು ಕೊಡಕ್ ಹೋಗ್ಬೇಡಿ, ನೀವೇ ಮಾಡಿ ನೋಡಿ, ಅವಾಗ ಬರುತ್ತೆ. ಆಮೇಲೆ ಕೈಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಚಿಕ್ಕ ಮಕ್ಳು ಕೈ ಕೊಟ್ರೆ ಈ ತರ ಎಡ್ಜಸ್ ಅಲ್ಲಿ ಇಟ್ಕೊಂಡು ಈ ತರ ಸ್ಲೈಡ್ ಆಗಿ ನಾವು ಕಟ್ ಮಾಡ್ಕೋಬೇಕು. ಈ ತರ
ಈ ತರ ಕಟ್ ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ಉಪ್ಪು ಖಾರ ಮೆಣಸು ಯಾವ್ದು ಬೇಕು ನಮ್ಗೆ ಹಾಕೊಂಡು ತಿನ್ಬೋದು. ನಾನು ಮುಂಚೆನೆ ಹೇಳಿದ್ದೆ ಅವ್ರಿಗೆ, ಏನಾದ್ರು ನಿಮ್ಗೆ ಅದು ಚೆನ್ನಾಗಿಲ್ಲ ಅಂತಂದ್ರೆ ನೀವೇನೆ ಮಾರೋದಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತೆ, ನಾನು ಅದು ತಗೊಳಲ್ಲ, ಮರಳು ಮರಳು ತರ ಇದ್ರೆ ಮಾತ್ರ ನಾನು ತಗೋತೀನಿ ಅಂತ ಅವ್ರು ಅಷ್ಟೇನೆ ಮರಳು ಮರಳು ಆಗಿದ್ದಾರೆ ಕೊಟ್ಟಿದ್ದಾರೆ. ಮನೇಲೂ ಅಷ್ಟೇ ತಿನ್ನಲ್ಲ ಮಕ್ಕಳು, ಸ್ವೀಟ್ ಇರ್ಬೇಕು. ಹಂಗಾಗಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಥ್ಯಾಂಕ್ ಯು.